ಮೂರು ಸಂಗತಿಗಳ ಅವಶ್ಯ. ಏನೇ ಸಾಧನ ಮಾಡೋಣ, ಲೌಕಿಕ ಅಲೌಕಿಕ ಅದು ಪ್ರಶ್ನೆ ಅಲ್ಲ, ಮೂರೂ ಬೇಕು ಏನರೇ ಸಾಧಿಸಬೇಕಾದ್ರೆ. ಈಗ ನಾವು ಶ್ರೀಮಂತರಾಗಬೇಕು, ಅದಕ್ಕೂ ಮೂರು ಬೇಕು. ನಾವು ಬುದ್ಧಿವಂತರಾಗಬೇಕು, ಅದಕ್ಕೂ ಮೂರು ಬೇಕು. ನಮ್ಮನ್ನು ಜನ ಅತ್ಯಂತ ಪ್ರೀತಿಸಬೇಕು, ಹಂಗಾಗಬೇಕು, ಜನಪ್ರಿಯ ಆಗಬೇಕು, ಅದಕ್ಕೂ ಮೂರು ಬೇಕು. ಯಾವುದನ್ನೇ ಸಾಧಿಸಬೇಕಾದರೂ ಮೂರು ಸಂಗತಿಗಳು ಬಹಳ ಅವಶ್ಯ. ಅವು ಯಾವುವು ಇದನ್ನು ಮೊದಲು ತಿಳ್ಕೋಬೇಕು ಅಂದ ವ್ಯಾಸ. ಏನು? ಮೊದಲನೇದ್ದು ಆಸಕ್ತಿ. ಯಾವುದನ್ನು ಸಾಧಿಸಬೇಕಂತೇವಿ ಅದರಲ್ಲೇ ಆಸಕ್ತನಾಗಿರಬೇಕು. ಅದನ್ನು ಬಹಳ ಪ್ರೀತಿಸಬೇಕು. ಅದರಲ್ಲಿ ಆಸಕ್ತಿ ಅಂದರೆ ಮುಳುಗು ಒಂದಿಟ್ಟು ಅದನ್ನು ಇರಬೇಕು, ಅದನ್ನು ಮಾಡಬೇಕು ಅನ್ನುವ ಇರಬೇಕು, ಅದರಲ್ಲಿ ಮಗ್ನ, ಅದನ್ನು ಪ್ರೀತಿಸಬೇಕು. ಆಸಕ್ತಿ ಅಂದರೆ ಪ್ರೇಮ, ಗಾಢವಾದ ಪ್ರೇಮ ಇರಬೇಕು. ನಾನೇನೇ ಮಾಡಲಿ, ಒಕ್ಕಲ್ತನ ಮಾಡೋದಾದರೆ ಒಕ್ಕಲತನದಲ್ಲಿ ಆಸಕ್ತಿ ಇರಬೇಕು. ಹಂಗರೆ ಮಾಡೋದಲ್ಲ, ನಾನು ಒಕ್ಕಲತನವನ್ನೇ ಮಾಡಬೇಕು, ಬಹಳ ಚಲೋ ಈ ಒಕ್ಕಲತನ, ಹಿಂಗಿರಬೇಕು. ಆಸಕ್ತಿ ಅಂತಾರೆ, ಇಂಟ್ರೆಸ್ಟ್. ವಿ ಹ್ಯಾವ್ ಟು ಟೇಕ್ ಡೀಪ್ ಇಂಟ್ರೆಸ್ಟ್. ಅಲ್ಲೇನು? ನಾವು ಬಹಳ ಆಳವಾದ ಘನವಾದ ಅಭಿರುಚಿಯನ್ನು ತಾಳಬೇಕಾದರಲ್ಲೇ. ಇದು ಮೊದಲನೇದ್ದು ಆಸಕ್ತಿ. ಆಸಕ್ತಿ ಹೆಂಗಿರ್ತದೆ? ಈಗ ಒಂದು ಜೇನು ಹುಳ ಇರ್ತದೆ. ಜೇನು ಹುಳ ಹಿಂಗೆ ಎದ್ದುತು ಅಂದ್ರೆ ಏನು ಮಾಡ್ತದೆ? ಏನಿಲ್ಲ, ಮೊಟ್ಟ ಮೊದಲದು ಮಾಡದೆ ಒಂದು ಹೂವಿನ ಕಡೆ ಹೋಗೋದು. ಮತ್ತೇನು ಮಾಡ್ತದೆ? ಅದಕ್ಕೆ ಜೀವನದಲ್ಲಿ ಒಂದೇ ಆಸಕ್ತಿ, ಅದು ಹೂವಿನ ಮಕರಂದವನ್ನು ಹೀರೋದು, ಜೇನನ್ನಾಗಿ ಪರಿವರ್ತಿಸೋದು ಅಷ್ಟೆ. ಅದರ ಆಸಕ್ತಿನೇ ಅದೇ. ಎಲ್ಲಾದರೂ ಹೊಲಸಿಗೆ ಹೋಗ್ತದೇನು ಜೇನು ಹುಳ? ಹೇಳಿ. ಕೆಲವು ಪ್ರಾಣಿಗಳು ಹೊಲಸಿದಾಗ ಇರ್ತಾವೆ, ಆದರೆ ಇದು ಎಲ್ಲಾದರೂ ಹೋಗ್ತದೇನು? ಜೇನು ಹುಳ ಹೋತು ಅಂದ್ರೆ ಸುವಾಸ, ಹೂವು. ಮತ್ತದು ಪ್ಲಾಸ್ಟಿಕ್ ಹೂವಿನ ಕಡೆ ಒಂದು ದಿವಸ ಹೋಗಿಲ್ಲ ಅದು. ಅದಕ್ಕೆ ಗೊತ್ತದ ಯಾವುದು ಹೂವು, ಯಾವುದು ಹೂವಿನಂಗದ, ಆದ್ರೆ ಹೂವು ಅಲ್ಲ ಅಂತ ಅದಕ್ಕೆ ಗೊತ್ತು. ಮನುಷ್ಯ ಹಂಗಲ್ಲ, ಬಾಡಬಾರದು, ಆದರೆ ಹೂವಿನಂಗಿರಬೇಕು ಅಂತ ತಿಳ್ಕೊಂಡೇ ಇದು ಬಾಡಲಾರದ ಪ್ಲಾಸ್ಟಿಕ್ ಹೂವು. ಇದರಾಗ ಏನೇನೂ ಇಲ್ಲ, ದೆರ್ ಈಸ್ ನೋ ಲೈಫ್ ಇನ್ ಇಟ್ ಅಂತು. ಯಾವುದು? ಜೇನು ಹುಳ. ದೆರ್ ಈಸ್ ನೋ ಲೈಫ್. ಇಫ್ ದೆರ್ ಈಸ್ ನೋ ಲೈಫ್, ದೆರ್ ಈಸ್ ನೋ ನೆಕ್ಟಾರ್, ದೆರ್ ಈಸ್ ನೋ ಫ್ರೇಗ್ರೆನ್ಸ್. ಅದ್ರಾಗ ಜೀವನೇ ಇಲ್ಲ. ಎಷ್ಟು ಚಂದಿದ್ದಾರೆ ಏನು? ಹಂಗೆ ವ್ಯಕ್ತಿಗಳು ಜೀವನೇ ಇಲ್ಲ ಒಳಗೆ, ಎಷ್ಟು ಚಂದಿದ್ದರೆ ಏನು ಈ ಜಗತ್ತಿನ. ಹಿಂಗದು ಜೇನ. ನಮ್ಮದು ಜೀವನ ಪ್ಲಾಸ್ಟಿಕ್ ಆಗಬಾರದು, ಅದು ಬಾಡ್ತಿರ್ಬೇಕು. ಅದರಾಗ ಜೀವ ಇರ್ತದ, ಅದರಾಗ ಸೌರಭ ಇರ್ತದೆ. ಅದಕ್ಕೆ ಗೊತ್ತದ ಜೇನ. ಅದರ ಆಸಕ್ತಿ ಏನು ಅಂದ್ರೆ, ಎದ್ದರೂ ತಲೆಯಾಗ ಅದೇ, ಮಲಗಿದರೂ ತಲೆಯಾಗ ಅದೇ, ಕನಸು ಬಿದ್ದರೂ ಅದೇ. ಅದಕ್ಕೆ ಆಸಕ್ತಿ ಅಂತ. ಅದೇ ಇರಬೇಕು ಮನುಷ್ಯನಿಗೆ, ಅದೇ. ಅಕ್ಕ ಮಹಾದೇವಿ ಹೇಳಿರಲೇನು? ಅಕ್ಕ ಮಹಾದೇವಿ ಎಂಥ ಅದ್ಭುತ ವ್ಯಕ್ತಿ. ಇಡೀ ಇತಿಹಾಸದೊಳಗೆ ಅಂಥ ವ್ಯಕ್ತಿ ಸಿಗೋದು ಕಷ್ಟ. ಅಷ್ಟು ಅತ್ಯದ್ಭುತ ಜೀವನ. ಏನು ಒಂದೊಂದು ಮಾತು ಆಡ್ತಾಳೆ ಅಕ್ಕ ಮಹಾದೇವಿ, ನೋಡಬೇಕದ. ಆಕೆಯ ಬದುಕ ಅಷ್ಟು ಸ್ವಚ್ಛ ಸ್ವಚ್ಛ ಸ್ವಚ್ಛ. ಅದಕ್ಕೆ ಯಾವುದು ಹತ್ತಲೇ ಇಲ್ಲ, ಯಾವ ಹೊಲಸ ಹತ್ತಲಿಲ್ಲ. ಹಂಗೆ ಬದುಕಿದವರು ಯಾರದಾರ? ಒಬ್ಬ ಹೆಣ್ಮಗಳು, ಸಣ್ಣವಳು, 16 ವಯಸ್ಸಿಗೆ
ಅದು ಶುರುವಾಯಿತು. ಏನು ಸ್ವಚ್ಛತಾ, ಏನು ಸ್ವಚ್ಛತಾ. ಮನಸ್ಸನ್ನು ಬಿಚ್ಚಿ ನೋಡಿದರೂ ಅಷ್ಟೇ ಸ್ವಚ್ಛ, ಜೀವನವನ್ನು ನೋಡಿದರೂ ಅಷ್ಟೇ ಸ್ವಚ್ಛ. ಅಷ್ಟು ವರ್ಷ ಬದುಕಿದರೂ ಯಾವುದೂ ಹೊಲಸಾಗಲಿಲ್ಲ. ಇದು ಆಶ್ಚರ್ಯ. ಹೊಲಸ ಆಗದೆ ಸ್ವಚ್ಛ ಇರೋದೇ ಯೋಗ. ಅದೇ ಯೋಗ. ಅಂಥ ಅಕ್ಕ ಮಹಾದೇವಿ ಹೇಳ್ತಾಳೆ, ನನ್ನ ಆಸಕ್ತಿ ಏನು ಅಂತ ಕೇಳಿದ್ರೆ ಹೇಳ್ತಾಳೆ. ಎಲ್ಲರೂ ಕೇಳ್ತಾರೆ, ನಿನಗೆ ಯಾವುದು ಹಿಡಿಸ್ತದ ಅಂತ ಕೇಳ್ತಾರೆ. ಆಕೆ ಹೇಳ್ತಾಳೆ, ಏನು ಹಿಡಿಸ್ತದ ಅದನ್ನು ಹೇಳ್ತಾಳೆ. ಯಾವುದರಲ್ಲಿ ನಾನು ಆಗಿದ್ದೇನೆ ಅದನ್ನು ಹೇಳ್ತಾಳೆ. ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲ, ಕೊಳನಲ್ಲದೆ ಕಿರಿವಳ ಕೆಳಸುವುದೇ ಹಂಸ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯಕ್ಕೆ ಎಳಸುವುದೇ ಎನ್ನ ಮನ. ಏನು ಹೇಳೋ ರೀತಿ ಅಂತ ಹೇಳಿ. ಒಬ್ಬ ಹೆಣ್ಣುಮಗಳು ಸಣ್ಣವಳು, ಎಲ್ಲ ಸಮೀಪ ಸುಳಿದಾಡ್ತು. ಸಂಪತ್ತ ಸುಳಿತು ಸಮೀಪ, ಮಹಾರಾಜನೊಬ್ಬ ಸುಳಿದಾಡಿದ ಸಮೀಪ, ವೈಭವ ಸುತ್ತಮುತ್ತ ಬಂತು. ಆ ಕ್ಷಣಕ್ಕಾಕೆ ಹೇಳ್ತಾರೆ. ಇಷ್ಟೆಲ್ಲ ಬಂದಾಗ ಎಲ್ಲರೂ ಹೇಳಿದರು, ಇಷ್ಟೆಲ್ಲ ಅದ, ನೀನು ಪುಣ್ಯವಂತೆ ಅಂದರು. ಆಕೆ ಅಂದ್ಲು, ನಾನ್ಯಾವ ಪುಣ್ಯವಂತೆ, ನನಗೆ ಬೇಕಾದದ್ದು ಇದಲ್ಲ ಅಂದ್ಲು. ಆಕೆಗೆ ಅಷ್ಟು ಗಟ್ಟಿ, ಅಷ್ಟು ಗಟ್ಟಿ. ಆಕೆ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯಕ್ಕೆ ಎಳಸುವುದೇ ಎನ್ನ ಮನ. ನನ್ನ ಮನಸ್ಸು ಯಾವ ಕಡೆ ಹರಿತದ ಅದು ಹೇಳ್ತಾಳ ಆಕೆ. ಹಿಂಗೆ ಹರಿತದಲ್ಲ, ಯಾವ ಕಡೆ ಹರಿತದ ಅದೇ ಆಸಕ್ತಿ ಅದ. ನಮ್ಮ ಮನಸ್ಸು ಹರಿಬೇಕಾಗ್ತದೆ. ಯಾವುದನ್ನು ಪಡಿಬೇಕಂತ ನಾವು ಇಚ್ಛೆ ಇಟ್ಟುಕೊಂಡೇವಿ, ಆ ಕಡೆ ನಮ್ಮ ಮನಸ್ಸು ನಿರಂತರವಾಗಿ ಹರಿಬೇಕಾಗ್ತದೆ. ಅದಕ್ಕೆ ಜೇನು ಹುಳಕ್ಕೆ ಜೇನು ಮಾಡೋದದ, ಅದಕ್ಕೆ ಕಡೆ ಮನಸ್ಸು ಹರಿತದೆ. ಹಾಗೆ ಒಬ್ಬ ಮನುಷ್ಯ ಏನು ಸಾಧನೆ ಮಾಡಬೇಕಂತಾನೆ ಅದರ ಕಡೆನೇ ಅದು ಹರಿತಾ ಇರಬೇಕು. ಹಗಲೇನು ರಾತ್ರಿ ಏನು ಎಲ್ಲ ಕಾಲದಲ್ಲೂ ಹರಿಬೇಕು. ಅದಕ್ಕೆ ಅಕ್ಕ ಮಹಾದೇವಿ 1-2-3 ದೃಷ್ಟಾಂತ ಕೊಡ್ತಾ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಿ ಆಡುವುದೇ. ಇಲ್ಲೇನು ಗಿರಿಯಲ್ಲದೆ, ಒಂದು ಬೆಟ್ಟದ ಮೇಲೆ ಒಂದು ನವಿಲ ಹೆಂಗೆ ಕುಣಿತಿರ್ತದೆ. ಸುಂದರವಾದ ಬೆಟ್ಟ, ಎಲ್ಲ ಸಮೃದ್ಧವಾದ ಬೆಟ್ಟ, ಅಂಥದರ ಮೇಲೆ ನವಿಲ ಕುಣಿತಿರ್ತದೆ. ಅಂಥಲ್ಲಿ ಕುಣಿತದೆ. ಏನಿಲ್ಲ, ಬರೇ ಮರಡಿ. ಹುಲ್ಲು ಸಹಿತ ಚಲೋ ಹುಲ್ಲಲ್ಲ, ಕಡ್ಡು ಬೆಳೆದದ. ಇಂಥಲ್ಲಿ ನವಿಲು ಕುಣಿತದೇನು ಅಂದ್ಲು ಆಕೆ. ಭಾವ ಹೆಂಗದ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲ. ನವಿಲ ಅಲ್ಲಿ ಆಡ್ತದೇನು, ಅದಕ್ಕೆ ಬೆಟ್ಟು ಬೇಕು, ಸುಂದರವಾದ ಪ್ರದೇಶ ಬೇಕು, ನೀರು ಹರಿತಿರಬೇಕು, ಸುತ್ತಮುತ್ತ ಹಚ್ಚ ಹಸಿರ ಇರಬೇಕು, ಎತ್ತರವಾದ ಪ್ರದೇಶ ಇರಬೇಕು. ಅಂಥಲ್ಲದು ಕುಣಿಯೋದು. ಗಿರಿ ಹುಲ್ಲು ಮೊರಡಿ ಅಂದರೆ ಏನೂ ಬೆಳಿಲಾರ್ದ ಕಡ್ಡ ಬೆಳೆದ ಒಣ ಭೂಮಿ. ಇದರಾಗ ಎಲ್ಲಿ ಓಡಾಡ್ತಾವ ನವಿಲುಗಳು, ಅವಕ್ಕೂ ಗೊತ್ತದ ಎಲ್ಲಿ ಕುಣಿಬೇಕು ಅಂತ. ಆಕೆ ಕೇಳ್ತಾಳೆ ಪ್ರಶ್ನೆ, ತನ್ನ ಗೆಳತಿಯರಿಗೆ ಕೇಳ್ತಾಳೆ, ಹೇಳಿ ಒಂದು ನವಿಲ ಹುಲ್ಲು ಮೊರಡೆಯೊಳಗೆ ಕುಣಿತದೇನು?
ಗಿರಿಯಲ್ಲದೆ ಅಂದ್ಲು. ಆ ಬಳಿಕ ಎರಡನೇದ್ದೊಂದು ದೃಷ್ಟಾಂತ ಕೊಟ್ಲು. ಕೊಳನಲ್ಲದೆ ಕಿರಿ ಒಳ್ಳಕ್ಕೆಳಸುವುದೇ ಹಂಸ. ಒಂದು ಹಂಸ ಇರಬೇಕಾದ್ರೆ ಅದಕ್ಕೆ ಸರೋವರ ಬೇಕು, ವಿಶಾಲವಾದ ಸ್ವಚ್ಛ ಒಳ್ಳೆಯ ನೀರಿನ ಸರೋವರ. ಈಗ ಗಟಾರ ಇರ್ತಾವಲ್ಲ, ಹೋಗಿ ನಿಂತಿರ್ತದ ನೀರ, ಅಲ್ಲೇನ್ರೆ ಹಂಸಗಳು ಬರ್ತಾವೇನು? ಕಿರಿವಳ್ಳ ಅಂತಾರೆ ಅದಕ್ಕೆ. ಅದೊಂದಿಟ ಇರ್ತದೆ, ಅಲ್ಲಿ ಮೊಡುಗಟ್ಟಿ ನೀರು ನಿಂತಿರ್ತದೆ, ಕೆಟ್ಟು ಹೊಲಸ ಹಿಡಿದಿರ್ತದೆ, ಅಂಥಲ್ಲಿ ಬರ್ತಾವೇನು ಹಂಸಗಳು? ನಮ್ಮೂ ಇಲ್ಲೇನು ಮೊದಲು ಹಳ್ಳ ಹರಿತಿದ್ದು, ಈಗೆಲ್ಲ ಹಳ್ಳ ಹರಿಯೋದಿಲ್ಲ, ಗಟಾರ್ ಹರಿತಾವಲ್ಲ, ಗಟಾರ್ ಹರಿತಾವ. ಮೊದಲ ಹಳ್ಳ ಹರಿಯುವಾಗ ಸುತ್ತಮುತ್ತ ಗಿಳಿ ಪಳಿ ಅಂಥವಿಂಥವದರ ಸಮೀಪದಲ್ಲಿ ಇರ್ತದ್ದು. ಈಗ ಯಾರ್ಯಾರು ಸಮೀಪ ಗುಬ್ಬಿ ಸಹಿತ ಅದು ಇಲ್ಲೇ ಏನು ಬೇಕು ಅದು ಬೇಕಾಗ್ತದೆ ನಿಸರ್ಗದೊಳಗೆ. ಕೊಳನಲ್ಲದೆ ಕಿರಿವಳ್ಳ ಕೆಳಸುವುದೇ ಹಂಸ. ಹಂಸ ನೀವು ಬೇಕಾದ ಹೇಳ್ರಿ, ಅಲ್ಲಿಗೆ ಬರೋದಲ್ಲದು. ಅದಕ್ಕೆ ಕೊಳ ಬೇಕು, ಸ್ವಚ್ಛ ಒಳ್ಳೆಯ ನೀರಿನ ಕೊಳ ಬೇಕು. ಅದು ಎಲ್ಲದ ಅಲ್ಲಿ ಹೋಗ್ತದೆ, ಇಲ್ಲಿ ನಮ್ಮ ಸಮೀಪ ಬರೋದಿಲ್ಲ. ದೊಡ್ಡ ಊರ ಬೆಂಗಳೂರದ ಅಂತ ತಿಳ್ಕೊಂಡು ಬೆಂಗಳೂರು ಕೊಳಚೆಯೊಳಗೆ ಬರ್ತದೇನು? ಬೆಂಗಳೂರಿಂದ ನೀರು ಹರಿದು ಹೋಗ್ತದೆ ನೋಡಿರೇನು? ಒಂದು ಹಳ್ಳ ಹರಿತದ ಅಲ್ಲಿ, ಹೊಳಿ. ಮೊದಲಲ್ಲಿ ವಿಹಾರಕ್ಕೆ ಹೋಗ್ತಿದ್ರು ಆ ಜಲದಲ್ಲಿ, ಈಗ ಅದು ಗಟಾರ್ ಇನ್ನ ಹರಿತದೆ, ಚಲೋತಾಗಿನೇ ಹರಿತದೆ, ನೋಡಬಾರ್ದದು. ಬೆಂಗಳೂರು ಭಾಳ ದೊಡ್ಡದು ಅಂತ ತಿಳ್ಕೊಂಡು ಅಲ್ಲಿಗೆ ಹೋಯ್ತಿದ್ದು ಹಂಸ. ಹುಡುಕ್ಯಾಡ್ತು, ಏನಿಲ್ಲ, ಗಟಾರ್. ನಾವು ಭಾರತೀಯರು ಏನು ಮಾಡಿಬಿಟ್ಟೇವಿ ಅಂದರೆ ಭಾರತವನ್ನು ಗಟಾರ. ಎಂಥ ನದಿಗಳು! ಏನು ಕೃಷ್ಣ, ಏನು ಭೀಮಾ, ಏನು ತುಂಗಭದ್ರಾ, ಏನು ಗೋದಾವರಿ. ಆದರೆ ಏನಾಯಿತು? ಎಲ್ಲ ಗಂಗಾ ಸಹಿತ ಎಲ್ಲ ಅದು ಅಂಥದ ಹಂಸ. ಅಕ್ಕ ಮಹಾದೇವಿ ಅಂತಾಳ, ಹಂಸ ಎಂದಾದರೂ ಇದು ದೊಡ್ಡ ಊರದ ಅಂತ ತಿಳ್ಕೊಂಡು ಇಂಥಲ್ಲಿ ಏನರೆ ಬರ್ತದೇನು ಹಂಸ? ಮೂರನೇದ್ದೊಂದು ಉತ್ತರ ದೃಷ್ಟಾಂತ ಕೊಟ್ಲು. ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ. ಕೋಗಿಲೆ ಅದು ಮಾಮರ ಇರಬೇಕು, ಮಾವಿನ ವೃಕ್ಷ ಇರಬೇಕು, ಅದು ತುಂಬಿಕೊಂಡಿರಬೇಕು, ಒಳ್ಳೆ ಒಳ್ಳೆ ಹೂಗಳಾಗಿರಬೇಕು, ಸುವಾಸನೆ ಹರಿವಿರಬೇಕು. ಮಾಮರ ತಳಿತಲ್ಲದೆ, ಇದಕ್ಕೆ ತಳಿತ ಅಂತೆ. ವಸಂತ ಬಂದಿರಬೇಕು, ಹೂವಾಗಿರಬೇಕು, ಮಾವಿನ ಗಿಡದ ತುಂಬೆಲ್ಲ ಹೂವಾಗಿರಬೇಕು, ಸುವಾಸನೆ ಸುತ್ತ ಹರಿವಿರಬೇಕು. ಇಂಥ ಮಾಮರದೊಳಗೆ ಅದು ಹಾಡಬೇಕಂತದೇ ವಿನಃ ಬೇರೆ ಕಡೆ ಹೋಗಿ ಹಾಡಕ್ಕೆ ಸಾಧ್ಯೇನು? ನಮ್ಮೂರು ಗುಡ್ಡದಾಗ ಬೇಕಾದಷ್ಟು ರಟಗಳ್ಳಿ ಅದ ಅಂದ್ರೆ ಅಲ್ಲೇ ಹಾಡ್ತಾವೇನು? ಎಲ್ಲರೇ ಅರಬಸ್ಥಾನಕ್ಕೆ ಹೋಗಿ ಒಂದರೆ ಕೋಗಿಲ ಹಾಡೇದೇನು ಹೇಳಿ? ಅದಕ್ಕೆ ಹಸಿರು ಬೇಕು, ಅದಕ್ಕೆ ಸುವಾಸನೆ ಬೇಕು, ಅದಕ್ಕೆ ಮಾಮರ ಬೇಕು. ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ. ಅಲ್ಲೇನು ಹಾಡ್ತದೇನು? ಅಂತ ಹಾಡಬೇಕಾದ್ರೆ ಕಂಠ ಬರಬೇಕಾದ್ರೆ ವಸಂತ ಬರಬೇಕು, ಕಂಠ ಬರಬೇಕಾದ್ರೆ ಮಾಮರ ಅದು ತಳಿರ ಆಗಬೇಕು, ಅದು ಸುಂದರ ಆಗಬೇಕು. ಕಂಠ ಬರಬೇಕಾದ್ರೆ ವಾತಾವರಣ ಬದಲಾಗಬೇಕು. ಅಂಥಲ್ಲಿ ಹಾಡಕ್ಕೆ ಶುರು ಮಾಡ್ತದೆ ಕೋಗಿಲ. ಹಂಗೆ ನಾನು ಅಂದ್ಲು ಅಕ್ಕ ಮಹಾದೇವಿ, ನಾನು ಕೋಗಿಲದಂಗೆ, ನಾನು ಹಂಸದಂಗೆ, ನಾನು ನವಿಲದಂಗೆ ಇಲ್ಲಲ್ಲ, ಇದಲ್ಲ.
ಒಂದು ಕೋಗಿಲ ತಂದು ಎಂಥ ಒಂದು ದೊಡ್ಡ ರಾಜ ಬಂಗ್ಲೆದಾಗಿಟ್ಟರೆ ಹಾಡ್ತದೇನು? ಹಾಡ್ತದೆ? ಎಲ್ಲ ಬಂಗಾರದ, ಬೆಳ್ಳದ, ಮುತ್ತರದ, ರತ್ನದ, ಬೆಕ್ಕದ ಹಾಕೋ ಇಲ್ಲೇ ಹಾಡು ಅಂದರು ಅದು ಒಂದೀಟು ಧ್ವನಿ ತೆಗಿಲಿಲ್ಲ. ಎಲ್ಲಾದ ಅಂದರು. ಅವಾಗ ಕೋಗಿಲ ಹೇಳ್ತು, ನಾ ಏನು ಗಿಳಿ ಏನು ಅಂತ. ನನಗೆ ಸ್ವಚ್ಛಂದ ಬೇಕು. ಯಾರು ನಮ್ಮ ಕಡೆ ನೋಡಬಾರ್ದು, ಯಾರು ನಮ್ಮನ್ನು ಮುಟ್ಟಬಾರ್ದು. ನಾವು ಹಚ್ಚ ಹಸಿರ ಇರಬೇಕು. ಅಂಥ ಗಿಡದಾಗ ಮನುಷ್ಯ ನೋಡ್ಲಾರ್ದಂಗೆ ಕೂತು ನಾವು ಹಾಡೋರು. ಹಂಗೆ ಅಕ್ಕ ಮಹಾದೇವಿ ಇಲ್ಲಿ ಅರಮನೆಯಾಗ ನನಗೆ ಎಲ್ಲಿ ಸಾಧ್ಯದ ಹಾಡೋಕ್ಕಾಗೋದಿಲ್ಲ. ನಾನು ಹೊರಗೆ ಹೋಗಬೇಕು. ಸಂಪತ್ತನ್ನೆಲ್ಲ ಬದಿಗೆ ಸರಿಸಿ ಅಕ್ಕ ಮಹಾದೇವಿ ಹೊರಟು ಹೋದ್ಲು. ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯಕ್ಕೆ ಎಳಸುವುದೇ ಎನ್ನ ಮನ. ಇದು ಎಳಸೋದಲ್ಲ, ಇದು ಆಸಕ್ತಿ. ಇದು ಮೊದಲನೇದ್ದು. ಯೋಗ ಮಾಡಬೇಕಾದವರು ಮೊಟ್ಟ ಮೊದಲ ಮಾಡಬೇಕಾದದ್ದು ಏನು? ಆಸಕ್ತಿ ತಾಳೋದು. ಯಾವುದನ್ನು ಪಡಿಬೇಕಂತೇವಿ ಅದರಲ್ಲಿ ಆಸಕ್ತಿ, ಮನಸ್ಸು ಅದರಲ್ಲೇ ಎಳಿಸ್ತಾ ಇರಬೇಕು. ಇದು ಮೊದಲನೇದ್ದು. ಆ ಬಳಿಕ ಎರಡನೇದ್ದು, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಮ್ಮ ಯುಂಜನ್. ಮತ್ತು ಮನಸ್ಸನ್ನು ಅದು ತನ್ಮಯಗೊಳಿಸಬೇಕು. ತನ್ಮಯತಾ ಬಹಳ ಮಹತ್ವ. 100 ಕಡೆ ಮನಸ್ಸು ಹರಿದಾಡಿಸಿ ಬಿಟ್ಟರೆ ಏನೂ ಸಾಧನ ಮಾಡೋಕ್ಕಾಗೋದಿಲ್ಲ. ಏನನ್ನು ಸಾಧಿಸಬೇಕಂತೇವಿ ಅದೇ ಮುಖ್ಯವಾಗಿರಬೇಕು. ಅದಕ್ಕೆ ತನ್ಮಯ. ಈಗ ನಾನು ಸಂಗೀತಗಾರ ಆಗಬೇಕು, ಅದರಾಗ ತನ್ಮಯ. ಮುಂಜಾನೆ ಸಂಗೀತಗಾರ ಆಗೋದು, ಮಧ್ಯಾಹ್ನ ಇಲ್ಲೇನು ಮತ್ತೊಂದು ಏನರೇ ಆಗೋದು. ಮುಂಜಾನೆ ಸಂಗೀತ ಆರಾಗಬೇಕಂತ ಹೊಂಡೋದು, ಮಧ್ಯದಾಗ ದೊಡ್ಡ ವ್ಯಾಪಾರಿ ಆಗಬೇಕು, ಸಾಯಂಕಾಲ ದೊಡ್ಡ ಉದ್ಯಮದಾರ ಆಗಬೇಕು, ರಾತ್ರಿ ನನ್ನಂಗೆ ಯಾರೂ ಇರಬಾರ್ದು. ಹಿಂಗಾದರೆ ಹೆಂಗಾಗ್ತದೆ? ಏನು ಸಾಧಿಸಬೇಕಂತೇವಿ ಅದರ ಮನಸ್ಸಿನಲ್ಲಿ ಮನಸ್ಸು ಅದಕ್ಕೆ ಮೀಸಲಾಗಿರಬೇಕು. ತನ್ಮಯತೆ ಇರಬೇಕು, ಏಕಾಗ್ರತೆ ಇರಬೇಕು. ಒಂದೇ ಅದು ಎಲ್ಲವನ್ನೇ ಸಾಧಿಸಲಿಕ್ಕಾಗೋದಿಲ್ಲ ಮನುಷ್ಯ. ಒಂದು ಮಗು ಇರ್ತದೆ, 100 ನೀವು ಆಟಿಗೆ ಸಾಮಾನು ತಂದು ಕೊಟ್ಟರು ಅವು ಒಂದೊಂದು ನೋಡಿ ಅದನ್ನೆಲ್ಲ ತೆಗೆದಿಟ್ಟಿರ್ತದೆ. ಹೊಸದೇನು ಬಂದಿರ್ತದಲ್ಲ, ತನ್ಮಯ ಎಲ್ಲ ಬಿಡ್ತದೆ ಒಂದರಲ್ಲೇ ಹಾಗೆ ನಾವು ಏನು ಸಾಧಿಸಬೇಕಂತೇವಿ ಅದೇ ಇರಬೇಕು. ಅದು ಹೆಜ್ಜೆಗೊಮ್ಮೆ ಬದಲಾಗ್ತಾ ಹೋಗಬಾರ್ದು. ಆಗುವುದಿಲ್ಲೇನು? ಈಗ ನಾವು ಏನರೇ ಆಗಬೇಕಂತೇವಿ, ಶಾಲೆ ಕಲಿತು ಡಾಕ್ಟ್ರ್ ಆಗಬೇಕು ಅಂತ ಒಬ್ರು ಹೇಳ್ತಾರೆ, ಎಂಜಿನಿಯರ್ ಆಗಬೇಕಂತ ಒಬ್ರು ಹೇಳ್ತಾರೆ, ಲಾಯರ್ ಆಗಬೇಕಂತ ಇನ್ನೊಬ್ರು ಹೇಳ್ತಾರೆ. ಹೇಳೋದಲ್ಲೇನು? ಇಂಡಸ್ಟ್ರಿಯಾಲಿಸ್ಟ್ ಆಗಬೇಕಂತಾರೆ. ಇವ ಹುಡುಗ ನಿರ್ಣಯ ಮಾಡಬೇಕಲ್ಲ. ಹೇಳೋರು ಬಹಳಷ್ಟು ಹೇಳ್ತಾರೆ. ಇವನ ಮನಸ್ಸು ಹಿಂಗೆ ಹೊಯ್ದಾಡಕ್ಕೆ ಶುರು ಆಯಿತು ಅಂದರೆ ಒಂದು ದಿವಸ ಆ ಶಾಲೆ ಕುಂಡ್ರೋದು, ಒಂದು ದಿವಸ ಈ ಶಾಲೆ ಹಾಕ್ಕೊಂಡ್ರು. ಮುಂಜಾನೆ ಮ್ಯಾಥಮೆಟಿಕ್ಸು, ಮಧ್ಯಾಹ್ನದಾಗ ಸೋಷಿಯಾಲಜಿ, ಸಾಯಂಕಾಲ ಹಿಸ್ಟ್ರಿ, ರಾತ್ರಿ ಮಿಸ್ಟರಿ. ಹಿಂಗಾಗಬಾರದು. ಒಂದು ಏಕಾಗ್ರತೆ ಅಂದರೆ ಏಕಾಗ್ರತೆ, ಮನಸ್ಸು ಅದರಾಗ ನಿಂತಿರಬೇಕು. ಇದು ಎರಡನೇದ್ದು. ಆ ಬಳಿಕ ಮೂರನೇದ್ದು, ಅದರಿಂದಲೇ ನನಗೆ ನನ್ನ ಜೀವನ ಉದ್ಧಾರ ಆಗ್ತದೆ, ಅದರಿಂದೇ ನನಗೆ ಒಳ್ಳೆಯದಾಗ್ತದೆ ಅಂತ ಖಚಿತವಾದ ಭಾವ ಇರಬೇಕು. ಆಶ್ರಯ ಅಂತ ಕರೀತಾರೆ. ಅದರಿಂದೇ ನನ್ನ ಜೀವನ ಉದ್ಧಾರ ಆಗೋದು. ಹಿಂಗೆ 3 ಸಂಗತಿಗಳು.